ಎಲ್ಲರಿಗೂ ನಮಸ್ಕಾರ. ಎಸ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ದ್ರೋಣರ ಹತ್ರ ಬಂದಂತಹ ಏಕಲವ್ಯ ಅವನ ಹೆಬ್ಬೆರಳು ಹೋಗಿದ್ದಕ್ಕೆ ಅರ್ಜುನ ಕಾರಣ ಅಲ್ಲ ಅನ್ನೋ ವಿಚಾರವನ್ನು ದ್ರೋಣರಿಂದ ತಿಳ್ಕೊಳ್ತಾನೆ. ಜೊತೆಗೆ ಅರ್ಜುನನ ವಿರುದ್ಧನೂ ಹೋರಾಡೋದು ಬೇಡ, ಅವನ ಪರನೂ ಯುದ್ಧ ಮಾಡೋದು ಬೇಡ, ನಾವು ಯುದ್ಧದಿಂದ ಹೊರಗಡೆ ಹೋಗ್ಬಿಡ್ತೀವಿ ಅಂತ ದ್ರೋಣರಿಗೆ ಹೇಳಿಬಿಟ್ಟು ಯುದ್ಧರಂಗದಿಂದ ನಿಷ್ಕ್ರಮಿಸ್ತಾನೆ. ಈ ಕಡೆ ಭೀಷ್ಮರು ಕೃಷ್ಣ ದ್ವೈಪಾಯನರ ಆಶ್ರಮಕ್ಕೆ ಬಂದಾಗ ಅಲ್ಲಿ ದ್ವೈಪಾಯನರ ಮಗನಾದಂತಹ ಶುಕದೇವ ತೀರ್ಕೊಂಡಿದ್ದು ಗೊತ್ತಾಗುತ್ತೆ. ಅಷ್ಟರಲ್ಲಿ ದ್ವೈಪಾಯನರು ಕುಸಿದು ಬಿದ್ದವರ ಹಾಗೆ ನೆಲದ ಮೇಲೆ ಕೂತ್ಕೊಂತಾರೆ. ಹತ್ರ ಇದ್ದವರು ತಕ್ಷಣ ಅವರ ಬೆನ್ನಿಗೆ ಆಸರೆಯನ್ನು ಕೊಟ್ಟು ಹಿಡಿತಾರೆ. ಎದುರಿಗೆ ಕೂತ್ಕೊಂಡು ಅವರ ಕೃಶವಾದ ಭುಜಗಳನ್ನು ತಬ್ಬಿ ಹಿಡ್ಕೊಂಡು ನಡುಗೋ ಬೆಳಕಲ್ಲಿ ಭೀಷ್ಮರು ಸಮಾಧಾನ ಹೇಳ್ತಾರೆ. ಕೃಷ್ಣ, ನಾನು ನಿನಗಿಂತ ವಯಸ್ಸಲ್ಲಿ ದೊಡ್ಡವನು ನಿಜ, ವಾವೆಯಲ್ಲಿ ಅಣ್ಣನೂ ಕೂಡ. ಆದರೆ ವೇದ ಸಮಸ್ತವನ್ನು ಜೀರ್ಣಿಸ್ಕೊಂಡಿರೋ ನಿನ್ನಂತಹ ಜ್ಞಾನಿಗೆ ಹೇಳುವಂತಹ ಯೋಗ್ಯತೆ ಯಾರಿಗಿದೆ? ಹುಟ್ಟಿದ ಮೇಲೆ ಸಾವನ್ನು ತಪ್ಪಿಸ್ಕೊಂಡವರಾದರೂ ಯಾರು? ಕೆಲವರು ಮುಂದೆ, ಕೆಲವರು ಹಿಂದೆ. ಎಷ್ಟು ವರ್ಷ ಬದುಕಿದ್ದೀನಿ ನೋಡು, ಏನೆಲ್ಲ ನೋಡ್ತಿದ್ದೀನಿ ಅಂತ ನನಗೆ ಒಂದೊಂದು ಸಲ ಅಸಹ್ಯ ಆಗತ್ತೆ. ಆದರೆ ಸಾವು ನಮ್ಮ ಕೈಯಲ್ಲಿ ಇದೆಯಾ? ಶುಕದೇವ ಇಚ್ಛಾಮರಣಿ ಅಂತ ಅಂದ್ರಲ್ಲ ಇವರು, ಅದೇನು ಕಡಿಮೆ ಸಾಧನ? ನಡಿ ಎದ್ದೇಳು, ಆಶ್ರಮಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಪಂಜಿನ ಬೆಳಕಲ್ಲಿ ದ್ವೈಪಾಯನರ ಮುಖ ಕೂಡ ಮೃತ ಗಂಭೀರವಾಗಿರುತ್ತೆ. ಛೇದಿಸಿ ನೋಡುವಂತಹ ದೃಷ್ಟಿಯ ಕಣ್ಣಲ್ಲಿ ಸ್ವಲ್ಪನೂ ತೇವಾಂಶನೇ ಇರೋದಿಲ್ಲ. ಅವರ ಇಬ್ಬರ ಶಿಷ್ಯರು ಮತ್ತು ಭೀಷ್ಮರು ತೋಳುಗಳನ್ನು ಹಿಡಿದು ಎತ್ತಿ ಅವರನ್ನು ಆಶ್ರಮಕ್ಕೆ ಕರ್ಕೊಂಡು ಹೋಗುವಾಗ ಅವರೇ ಹೆಜ್ಜೆ ಹಾಕಿ ನಡೀತಾರೆ. 80 ವರ್ಷದ ಕೆಂಪನೆ ಮುಖದ ಆ ಶಿಷ್ಯರು ಬಲವಂತ ಪಡಿಸ್ತಾರೆ. ಈ ಅರಳು ಹಾಲನ್ನು ನೀವು ತಿನ್ನಲೇಬೇಕು. ಅವನು ಉಪವಾಸ ಆರಂಭಿಸಿದ ದಿನವೇ ಸಾವು ನಿಶ್ಚಯ ಆಗೋಗಿತ್ತಲ್ವಾ? ಇವತ್ತು ಬರೀ ಶರೀರ ಬಿದ್ದು ಹೋಗಿರೋದು. ಜ್ಞಾನಿಗಳಾದ ತಾವು ಈ ದಿನ ಇಷ್ಟೊಂದು ದುಃಖ ತಪ್ತರಾಗಿ ಈ ವಯಸ್ಸಲ್ಲಿ ನಿರಾಹಾರಿಗಳಾದರೆ ಇನ್ನು ಉಳಿದಿರೋ ಕೆಲಸವನ್ನ ಮುಗಿಸೋದು ಬೇಡವೇ ಅಂತ ಹೇಳ್ತಾರೆ. ಇಡೀ ಆಶ್ರಮದಲ್ಲಿ ಕತ್ತಲು ಕವಿದಿರುತ್ತೆ. ಹತ್ತಿರದಲ್ಲೇ ಬೇಯ್ತಾ ಇರುವಂತಹ ಹೆಣದ ಕಮಟು ವಾಸನೆ ವಾತಾವರಣದ ಸೂತಕವನ್ನ ಪಂಚೇಂದ್ರಿಯಗಳ ಅನುಭವಕ್ಕೂ ಕೂಡ ತಂದು ಕೊಡ್ತಾ ಇರುತ್ತೆ. ಭೀಷ್ಮರಲ್ಲಿ ಮೃತ್ಯುವನ್ನು ಹೊಕ್ಕಂತಹ ಭಾವನೆ ಅಡರಿಕೊಳ್ಳುತ್ತೆ. ತಾವು ಸ್ವತಃ ಸಾಯೋ ಭಯ ಏನು ಅವ್ರಿಗಿರೋದಿಲ್ಲ. ಸಾವು ಅನ್ನೋದು ಇಷ್ಟು ದೀರ್ಘವಾದ ತಮ್ಮ ಜೀವನದಲ್ಲಿ ಎಂದು ಕಾಣದ ಘಟನೆ ಏನು ಆಗಿರೋದಿಲ್ಲ. ತಮ್ಮ ಕುಟುಂಬದಲ್ಲೇನೆ ತಮಗಿಂತ ಅದೆಷ್ಟೋ ಚಿಕ್ಕವರು ಸತ್ತಿದ್ದಾರೆ. ಆಗ ತಾವೇ ಮುಂದೆ ನಿಂತು ಜೀವನದ ಜವಾಬ್ದಾರಿಯನ್ನು ವಹಿಸ್ಕೊಂಡು ಕುರುಕುಲವನ್ನು ಇಷ್ಟು ವರ್ಷಗಳ ಕಾಲ ಬೆಳೆಸಿ ನಡೆಸಲಿಲ್ವಾ? ಆಗ ಯಾವತ್ತೂ ಹೀಗೆ ಮನಸ್ಸಿನಲ್ಲಿ ಸಾವಿನ ಗಾಳಿ ತುಂಬಿಕೊಂಡಿರೋದಿಲ್ಲ. ಆದರೆ ಅತಿಥಿಯಾದ ತಮ್ಮ ಯೋಗಕ್ಷೇಮ ನೋಡ್ಕೊಳ್ಳೋಕೆ ನಿಂತಿರುವಂತಹ ಈ ಸುಮಂತು ಋಷಿ ವರ್ಣಿಸೋದನ್ನು ಕೇಳಿದ್ರೆ ನಾಭಿಯ ನರಗಳಿಂದ ಸಾವಿನ ಹೊಗೆ ಕಾಣಿಸ್ಕೊಂಡಾಗ ಅವ್ರಿಗನ್ಸತ್ತೆ ಸ್ವಂತ ಸಾವಿನ ಭಯ ಅಲ್ಲ. ಇದುವರೆಗೂ ತಾವು ಬದುಕಿದ್ದ ಈ ನೆಲ, ಕುಡಿದಿದ್ದ ನೀರು, ತಿಂದ ಧಾನ್ಯ, ಕಂಡ ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ಗಿಡ, ಮರ ಎಲ್ಲವೂ ಸಾವಿನ ಛಾಯಾಚಿತ್ರಗಳ ಅನ್ನೋ ಭಾವನೆ ಅವರಲ್ಲಿ ಹುಟ್ಟುತ್ತೆ. ಈ ವಾತಾವರಣದ ಮಧ್ಯೆ ಅವರಿಗೆ ಆಶ್ರಮ ಮಾಡ್ತಿರೋ ಕೆಲಸದ ಪರಿಚಯನೂ ಆಗತ್ತೆ. ಈ ಕೃಷ್ಣ ದ್ವೈಪಾಯನರಿಗೆ 4 ಜನ ಪ್ರಮುಖ ಶಿಷ್ಯರಿರ್ತಾರೆ. 80 ವರ್ಷದ ಕೆಂಪು ಮುಖದವರಿದ್ದಾರಲ್ಲ, ಕರಿ ಕಂಬಳಿ ಹೊದ್ಕೊಂಡು. ಈಗ ಗುರುಗಳ ಗುಡಿಸಲಲ್ಲಿ ಉಳಿದವರು ನೋಡಿ ದುಃಖದಲ್ಲಿ ಒಬ್ಬರನ್ನೇ ಬಿಡಬಾರದು ಅಂತ ಅವ್ರ ಹೆಸರು ಪೈಲ. ಹಾಲು ಅರಳು ತಂದು ಕೊಟ್ಟವನು ವೈಶಂಪಾಯನ. ಇಲ್ಲಿ ದೀಪ ಹಚ್ಚಿ ತಂದಿಟ್ರಲ್ಲ ಅವರು ಜೈಮಿನಿ. ನನ್ನ ಹೆಸರು ಸುಮಂತು. ನಾವು 4 ಒಂದೊಂದು ವೇದವನ್ನ ಗುರುಗಳು ಉಪದೇಶ ಕೊಟ್ಟಿದ್ದಾರೆ. ಉಪದೇಶ ಅಂದ್ರೆ ಉಪದೇಶ ಅಲ್ಲ, ಪಕ್ಕಾ ಪಾಠ ಅಂತ ಸುಮಂತು ಹೇಳ್ತಾನೆ. ಇದನ್ನು ಹೇಳುವಾಗ ಭೀಷ್ಮರು ನಡುವೆನೆ ಅವರನ್ನು ತಡೀತಾರೆ. ಒಂದೊಂದು ಅಂದ್ರೆ ಒಟ್ಟು ಎಷ್ಟು ವೇದಗಳಿವೆ? ವೇದ ಅಂದ್ರೆ ಒಂದೇ ಅಲ್ವೇ ಅಂತ ಹೇಳ್ಬಿಟ್ಟು ತಾವು ಕೂಡ ಪ್ರಾಯದಲ್ಲಿ ಅಂದ್ರೆ ಈಗ 90 ವರ್ಷಗಳ ಹಿಂದೆ ವೇದಾಧ್ಯಯನ ಮಾಡಿದ ನೆನಪಿಂದ ಈ ಪ್ರಶ್ನೆ ಹುಟ್ಟುತ್ತೆ. ಮಾತಿನ ಒಳಕಾರಣ ಮನಸ್ಸನ್ನು ತುಂಬಿದ ಮೃತ್ಯುಭಾವದಿಂದ ಹೊರಗಡೆಗೆ ಸರಿತಾ ಇರುತ್ತೆ. ಈ ಅರಿವು ಅವ್ರಿಗೂ ಇರುತ್ತೆ. ಆದ್ರಿಂದಲೇನೆ ಅವರು ಚರ್ಚೆಯನ್ನ ಬೆಳೆಸಕ್ಕೆ ಅಂತ ಈ ಮಾತಾಡ್ತಾರೆ. ಯಾವ ಆಧಾರದ ಮೇಲೆ ವೇದವನ್ನ 4 ವಿಂಗಡಿಸಿದ್ದಾರೆ? ವಿಂಗಡಿಸಿದ ನಂತರ
ನಿಮ್ಮಲ್ಲಿ ಒಬ್ಬೊಬ್ಬರಿಗೆ ಒಂದೊಂದನ್ನು ಮಾತ್ರ ಯಾಕೆ ಉಪದೇಶ ಮಾಡಿದ್ರು, ಎಲ್ಲರಿಗೂ ಎಲ್ಲವನ್ನು ಯಾಕೆ ಕಲಿಸ್ಲಿಲ್ಲ ಅಂತ ಭೀಷ್ಮರು ಕೇಳ್ತಾರೆ. ಆಗ ಸುಮಂತು ಹೇಳ್ತಾನೆ, ಒಂದಕ್ಕಿಂತ ಹೆಚ್ಚಿನ ಕಲಿಬಾರ್ದು ಅಂತಿಲ್ಲ, ಕಲಿಸೋದಿಲ್ಲ ಅಂತಲೂ ಗುರುಗಳನ್ನ ಹೇಳಲಿಲ್ಲ. ಆದರೆ ಅಷ್ಟೊಂದನ್ನು ಕಲಿಯೋ ಶಕ್ತಿ ಯಾರಿಗಿದೆ? ಗುರುಗಳ ವಿಷಯ ನಿಮಗೆ ಗೊತ್ತಲ್ಲ. 8ನೇ ವಯಸ್ಸಿಗೆ ಅವರ ತಂದೆ ಪರಾಶರರು ಕರ್ಕೊಂಡು ಹೋಗಿ ವೇದ ಪಾಠವನ್ನು ಅವ್ರಿಗೆ ಆರಂಭ ಮಾಡಿದ್ರು. ಇವರು ಹುಟ್ಟಿನಿಂದಲೇ ಚುರುಕು ಬುದ್ಧಿಯವರು, ಜ್ಞಾಪಕ ಶಕ್ತಿನೂ ವಿಪರೀತ. ತಂದೆ ಜೊತೆಗೆ ಅದೆಷ್ಟೋ ದೇಶಗಳ ಪರ್ಯಟನೆ ಮಾಡಿದ್ದಾರೋ ಗೊತ್ತಿಲ್ಲ. ತಂದೆ ಸತ್ತ ಮೇಲೆ ಕೂಡ ಒಂದೇ ಸಮನೆ ಪರ್ಯಟನೆ ಮಾಡಿದ್ರು. ಯಾವ ಯಾವ ದೇಶದಲ್ಲಿ ಯಾವ ಯಾವ ವೇದ ಪಾಠಗಳು ಪ್ರಚಲಿತ ಇವೆ ಅನ್ನೋದನ್ನ ಗುರುತಿಸಿ ಅಲ್ಲಲ್ಲೇ ಹೇಳಿಸ್ಕೊಂಡು ಕಲಿತರು. ನಿಮಗೂ ಗೊತ್ತಲ್ಲ, ಒಂದೊಂದು ಯಜ್ಞ ಮಾಡಲಿಕ್ಕೆ ಒಂದೊಂದು ದೇಶದಲ್ಲಿ ಒಂದೊಂದು ತರಹದ ಮಂತ್ರ ಪ್ರಯೋಗವನ್ನ ಮಾಡ್ತಾರೆ, ಒಂದೊಂದು ರೀತಿ ಉಚ್ಚಾರಣೆ ಮಾಡ್ತಾರೆ. ಫಲಪ್ರಾಪ್ತಿ ಮತ್ತು ಅರ್ಥದ ವಿಷಯವಾಗಿ ಒಂದೊಂದು ರೀತಿಯ ವ್ಯಾಖ್ಯಾನಗಳನ್ನು ಕೂಡ ಮಾಡ್ತಾರೆ. ಅಂದ್ರೆ ಅದು ಸರಿ, ಇದು ಸರಿ, ಅದೇ ಸರಿ, ಇದು ತಪ್ಪು ಅನ್ನೋ ವಾಗ್ವಾದ. ಬರೀ ವಾಗ್ವಾದನೇ ಅಲ್ಲ, ಜಗಳ. ಇದು ಜಗಳ ಅದೆಷ್ಟೋ ಶತಮಾನಗಳಿಂದಲೂ ಸಹಸ್ರಮಾನಗಳಿಂದಲೂ ಬೆಳೆದು ಬಂದಿರುವಂತಹ ಹಲವು ಋಷಿ ಸಂಪ್ರದಾಯಗಳು. ಒಂದೊಂದು ಸಂಪ್ರದಾಯವರು ಕೂಡ ಎತ್ತಿ ಪಟ್ಟು ಹಿಡಿಯುವಂತಹ ತಮ್ಮ ತಮ್ಮ ಮೇಲ್ಮೈಯೇ. ಇವನ್ನೆಲ್ಲ ಕಲೆ ಹಾಕಿ ಗುರುಗಳಿಗೆ ಗೊತ್ತಿಲ್ಲದ ಯಾವ ಪ್ರಭೇದನೂ ಇಲ್ಲ. ಇವುಗಳ ಅಂತರಾರ್ಥವನ್ನು ಅವರು ಗ್ರಹಿಸಿದ್ರು. ವಿರೋಧ ಅರ್ಥಗಳ ಸಮನ್ವಯ ಮಾಡಿ ಸಮಗ್ರ ಸಂಪ್ರದಾಯಕ್ಕೆ ಒಂದು ಕ್ರಮ ಕೊಡೋದು, ಅದೆಲ್ಲ ಇವರು ಮಾಡಿದ್ರು. ಅದೇನು ಕಡಿಮೆ ಕೆಲಸನ? ಇದನ್ನ ತಮ್ಮ ಜೀವನದ ಗುರಿ ಅಂತಲೇ ಅವರು ಭಾವಿಸಿದ್ರು, ದುಡಿದ್ರು. ಇವೆಲ್ಲವನ್ನು ಅವರು ಕಲಿತು ಅರ್ಥ ಮಾಡಿಕೊಂಡ್ರು. ಮುಂದೆ ಇದೇ ಮಹತ್ ಪ್ರಮಾಣದಲ್ಲಿ ಕಲಿಯೋರು ಹುಟ್ಟುತ್ತಾರೆ ಅನ್ನೋ ಭರವಸೆ ಆದರೂ ಏನಿದೆ? ಹಾಗಾಗಿ ಅವರು 4 ಭಾಗಗಳಾಗಿ ಅದನ್ನು ವಿಂಗಡಿಸಿದ್ರು. ಅವರು ವಿಂಗಡಿಸಿದ 4 ಭಾಗಗಳನ್ನು ಕಲಿಬೇಕು ಅಂತ ನಾನು ಆಸೆ ಪಟ್ಟಿದ್ದೇನೋ ನಿಜ. ಆದರೆ ಒಂದು ಕಲಿಯೋಷ್ಟಲ್ಲೇ ನನ್ನ ಶಕ್ತಿ ಮುಕ್ತಾಯ ಆಯಿತು ಅಂತ ಸುಮಂತು ಹೇಳ್ತಾನೆ. ಭೀಷ್ಮರಿಗೆ ಈಗ ನೆನಪಾಗುತ್ತೆ, ಈ ಕೃಷ್ಣ ತಾಯಿಯನ್ನು ನೋಡೋಕ್ಕೆ ತಂದೆ ಜೊತೆಗೆ ಹಸ್ತಿನಾವತಿಗೆ ಬಂದಾಗ ಸುಮಾರು 13 ವರ್ಷದ ಹುಡುಗ. ಆದರೂ ಕೂಡ ವೇದದಲ್ಲಿ ಬಹಳ ಭಾಗವನ್ನ ಆತ ಆಗಲೇ ಬಾಯಿಪಾಠ ಮಾಡಿದ್ದ. ಅಂಬಿಕೆ ಅಂಬಾಲಿಕೆಯರಿಗೆ ನಿಯೋಗ ಮಾಡ್ಸಕ್ಕೆ ಅವನೇ ತಕ್ಕವನು ಅಂತ ತೀರ್ಮಾನ ಮಾಡಿ ಕರೆಸಿದಾಗ 28 ಅಥವಾ 30 ವರ್ಷ. ಬೆಳಗ್ಗೆ ಎದ್ರೆ ವೇದವನ್ನ ಬಾಯಿಪಾಠ ಮಾಡ್ಕೊಳ್ಳೋದು ಬಿಟ್ಟು ಬೇರೆ ಕೆಲಸ ಇಲ್ಲ. ಹಸ್ತಿನಾವತಿಯ ಬ್ರಾಹ್ಮಣರನ್ನು ಕರೆಸಿ ಅವ್ರಿಗೆ ಗೊತ್ತಿದ್ದ ಮಂತ್ರಗಳನ್ನು ಹೇಳಿಸ್ಕೊಂಡ, ತಿಳ್ಕೊಂಡ, ನನಗೆ ಗೊತ್ತಿದ್ದದನ್ನ ಕೇಳಿ ಕಲ್ತ್ಕೊಂಡ. ಮುಂದೆ ಮದುವೆನೂ ಆಗಲಿಲ್ಲ, ಅವಿವಾಹಿತನಾಗಿದ್ದ. ಆದರೆ ತನ್ನ ವಿದ್ಯೆಗೆ ಉತ್ತರಾಧಿಕಾರಿಯಾಗಬೇಕೆಂದು ಒಬ್ಬ ಅಪ್ಸರ ಜಾತಿಯ ಹೆಂಗಸಿನ ಗರ್ಭಕೋಶವನ್ನ 9 ತಿಂಗಳು ಪೂರ್ತ ತಾತ್ಕಾಲಿಕ ದಾನವಾಗಿ ಕೇಳಿದ್ದ. ಅಲ್ಲಿ ತನ್ನ ಬೀಜವನ್ನ ನೆಟ್ಟು ಆ ಮಗುವನ್ನ ಪಡೆದನಂತೆ. ಅವನು ಅಪ್ಪನಿಗಿಂತ ಪ್ರಚಂಡ ಬುದ್ಧಿಶಕ್ತಿಯ ವೇದ ವಿದ್ವಾಂಸ. ನಾನು ನೋಡಿದ್ನಲ್ವಾ, ಅಥವಾ ನೋಡಿದ್ನೋ ಇಲ್ವೋ ಅಂತ ಭೀಷ್ಮರಿಗೆ ಮತ್ತೆ ಅನುಮಾನ ಬರುತ್ತೆ. ಹಸ್ತಿನಾವತಿಗೆ ಅವನು ಬಂದಿರಲಿಲ್ವಾ, ಅಥವಾ ಬಂದಿದ್ದು ನಾನು ನೋಡಿರ್ಲಿಲ್ವಾ? ಯಾಕೆ ಅವನು ನಿರಾಹಾರದ ಸಂಕಲ್ಪ ಮಾಡಿ ಸತ್ತ? ಸುಮಂತುವನ್ನು ಕೇಳಬೇಕು ಅಂತ ಭೀಷ್ಮರಿಗೆ ಅನಿಸುತ್ತೆ. ಆದರೆ ಕೇಳಲಿಕ್ಕೆ ಏನೋ ಒಂದು ತೆರವಾದ ಭಯ ಅಲ್ಲ, ಸಾವಿನ ವಾಸನೆ ಮತ್ತೆ ಮನಸ್ಸನ್ನು ತುಂಬಿಕೊಳ್ಳುವಂತಹ ಅಸಹ್ಯ ಅನಿಸುತ್ತೆ. ಆದರೆ ಕುತೂಹಲ ತಡೆಯೋದಿಲ್ಲ. ಕೇಳ್ತಾರೆ. ಪಕ್ಕದಲ್ಲಿದ್ದ ಎಳ್ಳೆಣ್ಣೆ ದೀಪ ಸುತ್ತ ಅದುಮ್ತಿದ್ದ ಕಪ್ಪು ಕತ್ತಲನ್ನ ದುರ್ಬಲವಾಗಿ ಎದುರಿಸಿ ಬದುಕಿರೋ ಹಾಗೆ ಭಾಸ ಆಗ್ತಾ ಇರುತ್ತೆ. ಎದುರಿಗೆ ಕೂತಿರ್ತಾನೆ ಸುಮಂತು. ಅವನಿಗೆ ಬಿಳಿ ಗಡ್ಡ, ಸುಕ್ಕುಗಟ್ಟಿದ ಹಣೆ, ಇಳಿಬಿದ್ದ ಕಣ್ಣಿನ ಕೆಳಭಾಗಗಳು ಕೂಡ ದುರ್ಬಲ ಬೆಳಕಿನ ಆಶ್ರಯದಲ್ಲಿ ಕಾಣಿಸ್ತಾ ಇರುತ್ತವೆ. ಕತ್ತಲೆಯಲ್ಲಿ ಕರಗಿ ಹೋಗೋದೆ ತಮ್ಮ ಸಹಜ ಗುಣ ಅನ್ನೋ ಹಾಗೆ ಅಲ್ಲಿ ತುಂಬಿಕೊಂಡಿರುತ್ತೆ ಎಲ್ಲ ಮೌನವನ್ನು ಕೂಡ. ಸುಮಂತು ಹೇಳ್ತಾನೆ, ಶುಕದೇವ ಅವರ ಅಪ್ಪಂಗಿಂತ ಹೆಚ್ಚಿನ ಮೇಧಾವಿಯಾಗಿದ್ದ, ತಂದೆಗೆ ಶಿಷ್ಯನು ಕೂಡ ಆಗಿದ್ದ. ಅಪ್ಪನ ಹಾಗೇನೆ ದೇಶ ವಿದೇಶಗಳನ್ನು ತಿರುಗಿ ಜ್ಞಾನ ಸಂಪಾದನೆಯನ್ನು ಮಾಡದ. ಬರೀ ವೇದವಿದ್ಯೆ ಅಷ್ಟೇ ಅಲ್ಲ, ಅಲ್ಲಲ್ಲಿ ಪ್ರಚಲಿತ ಇರೋ ವೇದವನ್ನು ತಿರಸ್ಕರಿಸುವಂತಹ ವಿಚಾರಗಳನ್ನು ಕೂಡ ಶ್ರದ್ಧೆ ಇಟ್ಟೆ ಕಲ್ತ್ಕೊಂಡ. ಅದೇ ಇವನ ದುರಂತಕ್ಕೆ ಮೂಲ ಆಗಿದ್ದು. ಏಕೆಂದ್ರೆ ಶ್ರದ್ಧಾಹೀನ ಆದವನು ಯಾವತ್ತಾದ್ರೂ ಸುಖದಿಂದ ಇರೋಕ್ಕೆ ಸಾಧ್ಯನೇ ಅಂತ ಸುಮಂತು ಹೇಳ್ತಾನೆ. ಹೇಗೆ ಸಾಧ್ಯ? ಇವನು ಶ್ರದ್ಧೆ ನಷ್ಟ ಆದದ್ದಾದ್ರೂ ಹೇಗೆ ಅಂತ ಭೀಷ್ಮರು ಕೇಳ್ತಾರೆ. ಆಗ ಅವನು ಹೇಳ್ತಾನೆ ಸುಮಂತು, ಒಂಥರಕ್ಕೆ ಅವನದನ್ನ ಶ್ರದ್ಧಾ ನಷ್ಟ ಅಂತ ಹೇಳೋಕ್ಕೂ ಆಗೋದಿಲ್ಲ.
ಬ್ರಹ್ಮಚರ್ಯ, ಗೃಹಸ್ಥ್ಯ, ವಾನಪ್ರಸ್ಥ ಈ 3 ಆಶ್ರಮಗಳಲ್ಲಿ ಬ್ರಹ್ಮಚರ್ಯನೇ ಪರಮಶ್ರೇಷ್ಠ ಅಂತ ಮೊದಲು ಅವನು ಪ್ರತಿಪಾದಿಸಕ್ಕೆ ಶುರು ಮಾಡ್ದ. ಅದನ್ನ ತೀರಾ ಅಲ್ಗಳೆಯಕ್ಕೂ ಆಗಲ್ಲ ಅಲ್ವಾ ಅಂತ ಸುಮಂತು ಹೇಳ್ತಾನೆ. ಆಗ ಭೀಷ್ಮರು ಹೇಳ್ತಾರೆ, ತಾವು ಇದುವರೆಗೂ ಶಪಥಪೂರ್ವಕವಾಗಿ ನಡೆದು ಬದುಕಿರೋ ಆಶ್ರಮದ ಪಾರಮ್ಯವನ್ನ ಎತ್ತಿ ಹೇಳುವಂತಹ ಒಬ್ಬ ಋಷಿಪುತ್ರ ಹುಟ್ಟಿದ್ದನ್ನ ಕೇಳಿ ಭೀಷ್ಮರಿಗೆ ಆಂತರ್ಯದೊಳಗಡೆನೆ ಹಿಗ್ಗು ಹರಿಯುತ್ತೆ. ಹೇಗೆ ಸಾಧ್ಯ ಅಂತಾರೆ. ಆಗ ಸುಮಂತು ಹೇಳ್ತಾನೆ, ಗೃಹಸ್ಥ್ಯ ಅಂದ್ರೇನೆ ಅಂಟು. ನನ್ನ ಹೆಂಡ್ರು, ನನ್ನ ಮಕ್ಕಳು ಅನ್ನೋ ಹಲವು ಬಳ್ಳಿಗಳು ಕೊನರಿಕೊಳ್ಳುತ್ತೆ, ಬೆಳೆಯುತ್ತವೆ, ಸುತ್ತಕೊಳ್ಳುತ್ತೆ. ಆ ನಂತರ ಮುಪ್ಪಿನಲ್ಲಿ ಕಾಡಿಗೆ ಹೋಗಿ ಬಿಡಿಸ್ಕೊಳ್ತೀನಿ ಅಂತ ಹೇಳೋದು ಬರೀ ಮಾತೇ ವಿನ ಸಹಜ ಸಾಧ್ಯ ಅಲ್ಲ. ಆದ್ರಿಂದ ಆ ಅಂಟಿಗೆ ಸಿಲುಕದೆ ಇರೋದ ವಿವೇಕ. ಅಂದ್ರೆ ಎಲ್ರೂ ಬ್ರಹ್ಮಚಾರಿಯಾಗಿರ್ಬೇಕು ಅಂತ ಅವನು ವಾದಿಸ್ತಿದ್ದ ಅಂತ ಹೇಳಿದಾಗ ಹೌದು ಹೌದು ಅಂತ ಭೀಷ್ಮರು ಕೂಡ ತಲೆದೂಗ್ತಾರೆ. ಹಾಗಂತ ಹಲವು ಕಡೆಗಳಲ್ಲಿ ವಾದವನ್ನು ಮಾಡಿದ್ದ, ಗೆದ್ದು ಬರ್ತಾ ಇದ್ದ. ವಾದಕ್ಕೆ ನಿಂತರೆ ಅವನನ್ನು ಗೆಲ್ಲುವಂತಹ ಹರಿತ ಬುದ್ಧಿ ಯಾರಿಗೂ ಇರಲಿಲ್ಲ. ವಿದೇಹ ದೇಶದ ಆಸ್ಥಾನವು ಆಧ್ಯಾತ್ಮ ವಾದಕ್ಕೆ ಪ್ರಸಿದ್ಧ ಅಂತ ನಿಮಗೂ ಗೊತ್ತಿರಬಹುದಲ್ಲ. ಅಲ್ಲಿ ಕೂಡ ಹೋಗಿದ್ದ, ಗೆದ್ದು ಬಂದ. ಇವನ ಮಾತಿನ ತಿರುಳನ್ನ ಅವರು ಕೂಡ ಪರೀಕ್ಷೆ ಮಾಡೇ ನೋಡಿದ್ರು. ಕಾಮಕಲಿಯಲ್ಲಿ ನುರಿತಂತಹ ಎಂಥವರು ಮನಸೋಲುವಂತಹ ಸೌಂದರ್ಯದ ವಾರಾಂಗನೆಯರನ್ನ ಇವನ ಶುಶ್ರೂಷೆಗೆ ನೇಮಿಸಿದ್ರಂತೆ. ಋಷಿಗಳು ಹೆಂಗಸರನ್ನ ಭೋಗಿಸೋದು ತಪ್ಪೇನಲ್ವಲ್ಲ ಅಲ್ವಾ. ಆದ್ರೆ ವಿದೇಹದಲ್ಲಿ ನೇಮಿಸಿದವರು ನುರಿತ ವಾರಾಂಗನೆಯರು ಅನ್ನೋದನ್ನ ಬಹಳ ಗುಟ್ಟಲ್ಲಿಟ್ಟಿದ್ರಂತೆ. ಸೇವೆ ಮಾಡುವ ನೆಪದಲ್ಲಿ ತಾವಾಗೆ ಸ್ಪರ್ಶಿಸಿ ಅವನನ್ನ ಪ್ರಚೋದಿಸಕ್ಕೆ ಅಂತ ಅವ್ರು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಇವನು ದೈಹಿಕವಾಗಿ ಆಂತರಿಕವಾಗಿ ಕೂಡ ಸ್ವಲ್ಪನೂ ವಿಚಲಿತ ಆಗ್ಲೇ ಇಲ್ವಂತೆ. ಒಂದಿನ ಕೂಡ ಇವನು ಅದರಿಂದ ಹೊರಗಡೆ ಹೋಗ್ಲಿಲ್ಲ. ಇವನ ದೃಷ್ಟಿ ಮತ್ತು ಪ್ರತಿಯೊಂದು ರೋಮದ ಪ್ರತಿಕ್ರಿಯೆಯನ್ನು ಕೂಡ ಸೂಕ್ಷ್ಮವಾಗಿ ನಿರೀಕ್ಷೆ ಮಾಡಿದ ಆ ವಾರಾಂಗನಿಯರು ಹಾಗಂತಲೇ ವರದಿ ಮಾಡಿದ್ರಂತೆ ಅಂತ ಸುಮಂತು ಹೇಳ್ತಾನೆ. ಆಗ ಭೀಷ್ಮರು ಸಂಶಯ ನಿವಾರಣೆಯಿಂದ ಕೇಳ್ತಾರೆ, ಅಂದ್ರೆ ಹುಟ್ಟಿನಿಂದ ಅವನು ನಪಂಸುಕನಾ ಅಂತ ಕೇಳಿದಾಗ ಇಲ್ಲ, ಖಂಡಿತ ಇಲ್ಲ. ಮುಖದಲ್ಲಿ ನಡೆನುಡಿಯಲ್ಲಿ ಪುರುಷ ಕಳೆ ತುಂಬಿರುವಂತಹ ಮನುಷ್ಯ ಆಗಿದ್ದ ಅವನು. ಅಷ್ಟೇ ಸಂಯಮದ ಬಿಗಿ ಕೂಡ ಇತ್ತು ಅಂತ ಹೇಳಿದಾಗ ಭೀಷ್ಮರಿಗೆ ತಮ್ಮದೇ ನೆನಪಾಗುತ್ತೆ. ಶುಕನನ್ನು ತಾವು ನೋಡಿರಲಿಲ್ಲ, ಆದರೆ ಪ್ರಾಯ ಏನು, ಈಗ ಕೂಡ ತಮ್ಮನ್ನು ಪುರುಷ ಸಿಂಹ ಅಲ್ಲ ಅಂತ ಯಾರು ತಾನೇ ಹೇಳಕ್ ಸಾಧ್ಯ. ಆದ್ರೂ ಕೂಡ ಎಂತಹ ಅದ್ಭುತ ಸಂಯಮದಿಂದ ನಾನು ಬಾಳಿಲ್ಲ. ವಿಚಿತ್ರ ವೀರ್ಯನಿಗೆ ಅಂತ ನಾನೇ ಗೆದ್ಕೊಂಡು ಬಂದ ಸುಂದರಿ ಕನ್ಯೆಯರು, ರೋಗಿಷ್ಟ ಗಂಡ, ಅವನು ಸತ್ತ ನಂತರ ಧರ್ಮಕ್ಕನುಗುಣವಾಗಿ ನೀನೇ ನಿಯೋಗ ಮಾಡು ಅಂತ ಸತ್ಯವತಿನೇ ಪರಿಪರಿಯಾಗಿ ಕೇಳ್ಕೊಂಡ್ರು. ಆದ್ರೆ ಒಪ್ಪದೆ ಸ್ಥಿತ ಬುದ್ಧಿಯಿಂದ ನಾನು ಇರ್ಲಿಲ್ವೇ. ಭೀಷ್ಮ ಅಂದ್ರೆ ಬ್ರಹ್ಮಚಾರಿ, ಬ್ರಹ್ಮಚಾರ್ಯ ಅಂದ್ರೆ ಭೀಷ್ಮ ಅನ್ನೋ ಹೆಸರು ಆರ್ಯಾವರ್ತದ ಕ್ಷತ್ರಿಯ ಸಮೂಹದಲ್ಲಿ ಅನ್ವರ್ಥವಾಗಿದೆ ಅನ್ನೋ ಒಂದು ನೆನಪು ಅವ್ರಿಗಾಗುತ್ತೆ. ಜೊತೆಗೇನೆ ಈಗ ಸತ್ತು ಹೋಗಿದ್ದ ಶುಕನ ವಿಷಯದಲ್ಲೂ ಕೂಡ ಅವರಿಗೆ ಗೌರವ ಹೆಚ್ಚುತ್ತಾ ಹೋಗುತ್ತೆ. ಆಗ ಸುಮಂತು ಮಾತು ಮುಂದುವರಿಸ್ತಾನೆ. ಅವನದು ವಿಚಾರದಿಂದ ರೂಪುಗೊಂಡು ಅನಂತರ ಭಾವನೆಯ ಬಲದಿಂದ ಗಟ್ಟಿಗೊಂಡಂತಹ ಬ್ರಹ್ಮಚರ್ಯ. ಅಂಟು ಅನ್ನೋದು ಕೆಟ್ಟದ್ದು, ಅದಕ್ಕೆ ಸಿಕ್ಕದೆ ಬದುಕಬೇಕು ಅಂತ ಅವನು ನಂಬ್ತಾ ಇದ್ದ. ಒಂದಿನ ಅದೇ ಮಾತಿನ ಮುಂದಿನ ಮೆಟ್ಟಲನ್ನು ಪ್ರತಿಪಾದಿಸಕ್ಕೆ ಶುರು ಮಾಡ್ದ. ಸಂಸಾರ, ಮಕ್ಕಳು, ಮೊಮ್ಮಕ್ಕಳಲ್ಲಿ ಅರ್ಥವೇ ಇಲ್ಲ ಅಂದಮೇಲೆ ಬ್ರಹ್ಮಚಾರಿಯಾಗಿ ಎಷ್ಟು ದಿನ ಬದುಕಿದ್ರೆ ತಾನೇ ಏನು? ಈಗ ಸತ್ರೆ ಏನು? ಇನ್ನು 50 ವರ್ಷದ ನಂತರ ಸತ್ರೆ ಏನು? ಹುಟ್ಟು ಸಾವುಗಳ ವಿಷಚಕ್ರದಿಂದ ಬಿಡುಗಡೆ ಆಗೋದೇ ಜೀವನದ ಗುರಿ ಅಲ್ವಾ? ಆಸೆಯನ್ನ ಅಂದ್ರೆ ಮಮಕಾರದ ಸಂಸಾರವನ್ನು ತ್ಯಜಿಸಿದರೆ ಬಿಡುಗಡೆ ಸಾಧ್ಯನೇ ಇಲ್ಲ. ಅದನ್ನು ತ್ಯಜಿಸಿದ ನಂತರ ಕೂಡ ಬದುಕೋದ್ರಲ್ಲಿ ಅರ್ಥ ಇಲ್ಲ. ಸಾಯಕ್ಕೆ ಹೆದರೋನು ಬೇಕಾದ್ರೆ ಬದುಕಬಹುದು, ಆದ್ರೆ ಅಂಥವನು ಮಮಕಾರವನ್ನು ತ್ಯಜಿಸಿದ ಹಾಗೆ ಆಗೋದಿಲ್ವಲ್ಲ ಅನ್ನೋ ವಿಚಾರವನ್ನ ಅವನು ಮಂಡ್ಸಕ್ಕೆ ಪ್ರಾರಂಭ ಮಾಡ್ದ. ಅವನನ್ನ ಸೋಲ್ಸೋದು ಹೇಗೆ? ಸೋಲ್ಸೋರಾದ್ರೂ ಯಾರು? ಇದೇ ಆಶ್ರಮದಲ್ಲಿ ಅವನಿದ್ದ, ಗುರುಗಳ ಜೊತೆ ವಾದ ಮಾಡ್ತಿದ್ದ, ನಾವು 4 ಚರ್ಚೆಗೂ ಸೆಣಸ್ತಿದ್ದ. ಕೊನೆಗೆ ಒಂದು ದಿನ ತನ್ನ ವಿಚಾರವನ್ನ ಅನುಷ್ಠಾನಕ್ಕೆ ತರ್ತೀನಿ ಅಂತೇಳ್ಬಿಟ್ಟು ನಿರಾಹಾರಿಯಾಗಿ ಕೂತ್ಬಿಟ್ಟ. ನಾವು ಬೇಡ್ಕೊಂಡ್ವಿ. ಹೆತ್ತ ತಂದೆ ಕೃಷ್ಣದ್ವೈಪಾಯನರು ಕಣ್ಣಲ್ಲಿ ನೀರು ತಂದ್ಕೊಂಡ್ರು. ಗುರುಗಳು ಯಾವತ್ತೂ ಯಾವ ಕಾರಣಕ್ಕೂ ದುಃಖಕ್ಕೆ ಪಕ್ಕಾದವರೇ ಅಲ್ಲ. ಅಪ್ಪ, ನಾನು ಮಾಡ್ತಾ ಇರೋದು ತಪ್ಪೇ ಅಲ್ಲ ಅಂತ ಅನ್ಬೇಕಾದ್ರೆ ನಿಮ್ಮ ಅಳುವಿಗೆ ಅರ್ಥನೇ ಇಲ್ಲ. ವೇದದಲ್ಲಿ ನೀವು ಇಷ್ಟೊಂದು ಪಾರಂಗತರಾಗಿ ಏನು ಸಾರ್ಥಕ ಆಯಿತು ಅಂತ ಅವನವರಪ್ಪನ ಕೇಳ್ದ.
ಅಂತೂ ಅನ್ನ ನೀರುಗಳನ್ನು ಬಿಟ್ಟು ಮಲಗಿದ್ರೆ ಶರೀರ ಎಷ್ಟು ದಿನ ಉಳಿಯುತ್ತೆ? ಇವತ್ತು ಮಧ್ಯಾಹ್ನ ಅಂತ ಸುಮಂತ ಮಾತು ಮುಗಿಸೋಕೆ ಮುನ್ನನೇ ಭೀಷ್ಮರ ಮೂಗಿಗೆ ಮತ್ತೆ ಸಾವಿನ ವಾಸನೆ ಬಡಿಯೋಕ್ಕೆ ಶುರು ಆಗುತ್ತೆ. ಅದಲ್ಲ ಅಂತ ಹೇಳ್ಬಿಟ್ಟು ಬೇರೆ ರೀತಿಯಾಗಿ ಅರಿವಿಗೆ ಬರುತ್ತೆ. ಈ ಆಶ್ರಮದ ಆವರಣವನ್ನು ಪ್ರವೇಶ ಮಾಡಿದಾಗಿಂದ ಮನಸ್ಸನ್ನು ತುಂಬಿಕೊಂಡಿದ್ದಂತಹ ಸಾವಿನ ದಟ್ಟತೆ ಇದುವರೆಗೂ ಮಾತಿನ ಅನ್ಯಮನಸ್ಕತೆಯಲ್ಲಿ ಸ್ವಲ್ಪ ಮರೆಯಾಗಿರುತ್ತೆ. ಈಗ ಹೊರಗಡೆ ಹೋಗೋಕ್ಕೆ ಗವಾಕ್ಷನೇ ಇಲ್ಲದ ಹಾಗೆ ಇನ್ನಷ್ಟು ದಟ್ಟ ಆಗಿದೆ ಅಂತ ಅವ್ರಿಗನ್ಸುತ್ತೆ. ಎದುರಿಗೆ ಬೇರೇನೂ ಇಲ್ಲದ್ರಿಂದ ಅವರ ಕಣ್ಣುಗಳು ಸುಮಂತುವಿನ ಮುಖವನ್ನ ಯಾಂತ್ರಿಕವಾಗಿ ನೋಡುತ್ತೆ. ಅದು ಕೂಡ ಸಾವಿನ ಬಿಂಬವಾಗಿ ಕಾಣಿಸ್ತಾ ಇದೆ ಅಂತ ಅವ್ರಿಗನ್ಸುತ್ತೆ. ದುರ್ಬಲವಾಗಿ ಕ್ಷಣ ಕ್ಷಣಕ್ಕೂ ತನ್ನ ಅಸ್ತಿತ್ವಕ್ಕಾಗಿ ಹೆಣಗ್ತಿದ್ದ ದೀಪ ಸುತ್ತ ಆವರಿಸಿದ್ದ ಕತ್ತಲೆಯ ಪರಮಸತ್ವವನ್ನ ಸ್ಥಾಪಿಸ್ತಾ ಇರೋ ಹಾಗೆ ಅವ್ರಿಗನ್ಸುತ್ತೆ. ಸುಮಂತು ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿರ್ತಾನೆ. ಆನಂತರ ಹೇಳ್ತಾನೆ, ಈ ವಿಷಯನೇ ಆಯಿತು. ಮಗ ನಿರಾಹಾರಿಯಾದ ದಿನದಿಂದ ಗುರುಗಳಿಗೆ ಹೊರಗಡೆ ಜಗತ್ತಲ್ಲಿ ಏನು ನಡೀತಾ ಇದೆ ಅಂತಲೇ ತಿಳಿತಾ ಇಲ್ಲ. ಅಲ್ಲಿ ಯುದ್ಧ ನಡೆಯೋಕ್ಕೆ ಪ್ರಾರಂಭ ಆಗ್ತಾ ಇದೆಯಂತೆ. ಅದು ನಿಮ್ಮ ಮೊಮ್ಮಕ್ಕಳ ಬಣಗಳ ಮಧ್ಯ. ನೀವು ಈಗ ಇಲ್ಲಿಗೆ ಬಂದಿರೋ ಕಾರಣ ಏನು? ಬೇಸತ್ತು ಬಂದಿದ್ದೀರಾ ಅಂತ ಸುಮಂತು ಕೇಳ್ತಾನೆ. ಇಲ್ಲಿವರೆಗೂ ಆ ಸಾವಿನ ಆವರಣದಲ್ಲಿ ಒತ್ತುಕೊಂಡಿದ್ದಂತಹ ತಮ್ಮ ಸಮಸ್ಯೆ ಭೀಷ್ಮರಿಗೆ ಮರೆತೇ ಹೋಗಿರುತ್ತೆ. ಈಗ ನೆನಪಿಗೆ ಬರುತ್ತೆ, ಆದರೆ ಅದು ಗೌಣ ಅಂತ ಅವ್ರಿಗೆ ಅನ್ಸಕ್ಕೆ ಶುರು ಆಗುತ್ತೆ. ಆ ಬಗೆಗೆ ಮಾತಾಡುವಂತಹ ಲವಲವಿಕೆನೂ ಇವರಿಗೆ ಹುಟ್ಟೋದಿಲ್ಲ. ಸುಮಂತನು ಮತ್ತೇನು ಕೇಳೋದಿಲ್ಲ, ಸುಮ್ಮನಾಗ್ತಾನೆ. ಮೌನ ಕವಿಯುತ್ತೆ. ಕತ್ತಲೆ ಒಳಗಡೆಯಿಂದ ಹೊರಗಡೆಗೆ ಬಂದು ಗೌ ಅನ್ನುವಂತಹ ಮೌನ ಅದು. ಅದರಿಂದ ಮರೆ ಆಗೋಕ್ಕೆ ಮಾತೊಂದೇ ತಕ್ಕ ಉಪಾಯ ಅಂತ ಭೀಷ್ಮರಿಗೆ ಅನಿಸುತ್ತೆ. ತಾವು ಇದ್ದಕ್ಕಿದ್ದ ಹಾಗೆ ರಣಸ್ಥಾನದಿಂದ ಇಲ್ಲಿಗೆ ಹೊರಟು ಬಂದ ಕಾರಣ ಮತ್ತು ಸಮಸ್ಯೆಯನ್ನು ಹೇಳಕ್ಕೆ ಶುರು ಮಾಡ್ತಾರೆ. ನಾಳೆ ಮಧ್ಯಾಹ್ನ ನಾನು ಹೊರಡಬೇಕು. ಆದರೆ ಈ ಸ್ಥಿತಿನಲ್ಲಿ ಕೃಷ್ಣನಿಗೆ ನನ್ನ ಸಮಸ್ಯೆಯನ್ನು ಹೇಳೋದು ಸಾಧನೂ ಅಲ್ಲ. ಬಂದದ್ದಕ್ಕೆ ನಿಮ್ಮ ಕೈಲಾದರೂ ಹೇಳಿಬಿಡ್ತೀನಿ. ನೀವು ಕೂಡ ವೇದ ಪಾರಂಗತರು. ಅಲ್ಲದೆ ನನ್ನಲ್ಲೇನೆ ಒಂದು ತೆರನಾದ ಪರಿವರ್ತನೆ ಆಗ್ತಾ ಇದೆ. ಅದೇನು ಅಂತ ಮಾತ್ರ ಸ್ಪಷ್ಟವಾಗಿ ಅರಿವಿಗೆ ಬರ್ತಾ ಇಲ್ಲ ಅಂತ ಭೀಷ್ಮರು ಹೇಳ್ತಾರೆ. ಅವರು ಮಾತು ಮುಗಿಯೋ ಹೊತ್ತಿಗೆ ನಡುರಾತ್ರಿ ನಂತರ 4-5 ಗಳಿಗೆ ಕೂಡ ಕಳೆದು ಹೋಗಿರುತ್ತೆ. ಸುಮಂತು ನಿಯೋಗ ಧರ್ಮದ ಬಗೆಗೆ ಯಾವ ಖಚಿತ ಪರಿಹಾರವನ್ನು ಕೂಡ ಹೇಳೋದಿಲ್ಲ. ವೇದದಲ್ಲಿ ನಮ್ಮ ಗುರುಗಳು ಮಾಡಿದ ಹಾಗೆ ಈ ವಿಷಯದಲ್ಲೂ ಕೂಡ ಕ್ರೋಢೀಕರಣ ಸಮನ್ವಯಗಳು ಆಗಬೇಕು ಅಂತ ತೋರುತ್ತೆ. ಅಲ್ಲಿವರೆಗೂ ಅಂತ ಹೇಳಿಬಿಟ್ಟು ಮುಂದೇನು ಹೇಳಬೇಕು ತಿಳಿದೆ ಅಂತ ಸುಮ್ಮನಾಗ್ತಾನೆ. ಮತ್ತೆ ಮೌನ ಕವಿಯತ್ತೆ. ಸಣ್ಣ ದುರ್ಬಲ ದೀಪಕ್ಷೇತ್ರವನ್ನು ಉಳಿದು ಸುತ್ತುವರೆದು ಎಲ್ಲ ಕಡೆ ವಿಶಾಲವಾದ ಕತ್ತಲೆ ಹರಡಿರುತ್ತೆ. ಸುಮಂತು ಹೇಳ್ತಾನೆ, ನಿಮಗೂ ಕೂಡ ಪ್ರಯಾಣ ಮಾಡಿ ಆಯಾಸ ಆಗಿದೆ. ರಾತ್ರಿ ಬಹಳ ಹೊತ್ತಾಗಿದೆ. ಮಲ್ಕೊಳ್ಳಿ, ಬೆಳಗ್ಗೆ ಮಾತಾಡೋಣ. ಈ ಸಮಸ್ಯೆಯನ್ನಾದರೂ ಗುರುಗಳ ಮುಂದಿಡೋಣ. ದುಃಖದ ಚಿಪ್ಪಿನಿಂದ ಹೊರಗಡೆ ಬರೋಕ್ಕೆ ಸಾಧ್ಯವಾದರೆ ಇಬ್ಬರಿಗೂ ಪ್ರಯೋಜನ ಆಗುತ್ತೆ ಅಂತ ಹೇಳಿಬಿಟ್ಟು ಅವನು ಮೇಲೆ ಹೇಳ್ತಾನೆ. ಗುಡಿಸಲಿನ ಬಾಗಿಲನ್ನು ಅರ್ಧ ತೆರೀತಾನೆ. ಕಾಡಿನ ನಡುವೆ ನಾವಿದ್ರೂ ಕೂಡ ದುಷ್ಟ ಮೃಗಗಳ ಭಯ ಇಲ್ಲ. ಹೇಳಿ ಕೇಳಿ ಇದು ಆಶ್ರಮ. ಕಳ್ಳಕಾಕರರ ಭಯ ಅಂತೂ ಇಲ್ಲವೇ ಇಲ್ಲ. ನಿಧಾನವಾಗಿ ಆರಾಮಾಗಿ ನಿದ್ದೆ ಮಾಡಿ ಅಂತ ಹೇಳಿಬಿಟ್ಟು ಆತ ಬಾಗಿಲನ್ನು ಮುಚ್ಚಿಕೊಂಡು ಕತ್ತಲೆಯಲ್ಲಿ ಹೊರಟೋಗ್ತಾನೆ. ಭೀಷ್ಮರು ಗುಡಿಸಲು ಒಳಗಡೆ ಒಂಟಿ ಆಗ್ತಾರೆ. ಸಣ್ಣ ದೀಪ ಉರಿತಾ ಇರುತ್ತೆ. ಅದು ಎಣ್ಣೆ ತೀರೋ ಸ್ಥಿತಿಲಿರುತ್ತೆ. ಸುತ್ತುವರೆದು ದಟ್ಟ ಕತ್ತಲೆ ಇರುತ್ತೆ. ದಾರಿಯ ಕುಲುಕಿನಿಂದ ಬೆನ್ನು ಪಕ್ಕಗಳಲ್ಲಿ ಸ್ವಲ್ಪ ನೋವು ಕಾಣಿಸ್ಕೊಂಡಿರುತ್ತೆ. ಇಲ್ಲಿ ಹುಲ್ಲು ತುಂಬಿ ಮಾಡಿದ ಹಾಸಿಗೆ ಮೆತ್ತಗಿರುತ್ತೆ. ಭತ್ತದ ತೌಡು ತುಂಬಿರೋ ತಲೆ ದಿಂಬಿರುತ್ತೆ. ಬೆಚ್ಚನೆ ಕಂಬಳಿಯನ್ನು ಹೊತ್ಕೊಂಡು ಮಲ್ಕೋತಾರೆ. ಈ ಕಪ್ಪು ಕಂಬಳಿಯನ್ನು ಯಾಕೆ ಇಟ್ಟಿದ್ದಾರೆ ಇಲ್ಲಿ? ಬಿಳಿ ತುಪ್ಪಟ ಇವರಿಗೆ ಸಿಕ್ಲಿಲ್ವಾ ಅಂತ ಆ ಕಂಬಳಿ ಬಗ್ಗೆ ಇವರಿಗೆ ಕಸಿವಿಸಿ ಅನಿಸುತ್ತೆ. ಯಾವ ಬಣ್ಣವಾದ್ರೇನು, ಬೆಚ್ಚಗಾಗಕ್ಕೆ ಯಾವುದಾದ್ರೇನು, ಎಲ್ಲ ಒಂದೇ ಅಲ್ವಾ ಅನ್ನೋ ಒಂದು ಸಮಾಧಾನಕ್ಕೆ ಅವ್ರ ಮನಸ್ಸು ಒಗ್ಗೋದಿಲ್ಲ. ಕಂಬಳಿ ಬಣ್ಣ ಕಪ್ಪಾದರೆ ಅದೇನು ಬಂದು ಅವಚ್ಕೊಳ್ಳೋದಿಲ್ವಲ್ಲ ಅಂತ ತಮಗೆ ತಾವೇ ಹೇಳ್ಕೊಳ್ತಾರೆ. ಆದ್ರೂ ತಮಗೆ ತಿಳಿಯದ ಕಳವಳ ಅವ್ರಿಗೆ. ಕಂಬಳಿಯನ್ನು ಕಾಲಿಂದ ಜಾಡಿಸಿ ದೂರ ನೂಕುವಂತಹ ಆಸೆ ಆಗುತ್ತೆ. ಆದರೆ ಚಳಿ ಇರುತ್ತೆ. ಹೊರಗಡೆ ಸುಯ್ಯಿ ಅಂತ ಬೀಸಿದ ಗಾಳಿ ಒತ್ತಿ ಹಿಡಿದ ಕತ್ತಲೆ ಚಿಹ್ನೆಯಾಗಿ ಕೇಳಿಸುತ್ತೆ. ಶುಕ ಸುಮ್ಮನೆ ಸಾಯಲಿಲ್ಲ ಅಂತ ಅವ್ರ ಮನಸ್ಸು ಹೇಳುತ್ತೆ. ಅವನು ಸತ್ತ ಕಾರಣವನ್ನು ಹುಡುಕುವಂತಹ ಹವಣಿಕೆ ಇವರಲ್ಲಿ ಮೂಡುತ್ತೆ. ತಮ್ಮ ಹಾಗೆ ಅವನು ಕೂಡ ಆಜನ್ಮ ಬ್ರಹ್ಮಚಾರಿಯಾಗಿದ್ದ. ಗೃಹಸ್ಥನಾದರೆ ಬದುಕಬೇಕು.
ಮಕ್ಕಳನ್ನು ಸಾಕಬೇಕು, ಮೊಮ್ಮಕ್ಕಳಿಗೆ ವಿವೇಕವನ್ನು ಹೇಳಬೇಕು, ಮರಿ ಮಕ್ಕಳಿಗೆ ಆಟದ ಸಂಗಾತಿಯಾಗಬೇಕು. ಇವೆಲ್ಲಕ್ಕಿಂತ ಬ್ರಹ್ಮಚರ್ಯನೇ ಶ್ರೇಷ್ಠ ಆದರೆ ಯಾಕೆ ಬದುಕಬೇಕು, ಎಷ್ಟು ಬದುಕಬೇಕು? ಬ್ರಹ್ಮಚರ್ಯದ ಶ್ರೇಷ್ಠತೆಯಲ್ಲಿ ತಮ್ಮ ಮನಸ್ಸು ಶುಕನಲ್ಲಿ ಒಂದಾಗಿ ಹೋಗಿದೆ. ಇನ್ನು ಅವನು ನಡೆದ ಮುಂದಿನ ಮೆಟ್ಲಲ್ಲಿ ದಾರಿ ಕಾಣದಾಗಿರೋದು ಕೂಡ ಇವರಿಗೆ ಅರಿವಿಗೆ ಬರುತ್ತೆ. ಅಪ್ಪನ ಕಾಮತೃಪ್ತಿಗೋಸ್ಕರ ನಾನು ಬ್ರಹ್ಮಚಾರಿ ಆದೆ, ಗೃಹಸ್ಥಾಶ್ರಮಕ್ಕಿಂತ ಅದು ಶ್ರೇಷ್ಠ ಅನ್ನೋ ಭಾವನೆಯಿಂದ ಏನು ಖಂಡಿತ ಅಲ್ಲ. ಬ್ರಹ್ಮಚಾರಿ ಆಗು ಅಂದರೆ ನನ್ನ ಮಗಳು ಸೇರೋ ಮನೆಯಲ್ಲಿ ನಿನ್ನ ಯಾವ ಪುಲಾರವನ್ನು ನಡೆಸಬೇಡ. ಹಾಗೆ ನದಿ ಆಚೆ ಪರ್ಣಕುಟಿ ಕಟ್ಕೊಂಡು ಅಂದರೆ ಇದೆಲ್ಲ ತಾನು ಮಾಡಿದ್ದಲ್ವಾ. ಅನಂತರ ಮತ್ತೆ ಅವಳೇ ಬಂದ್ಲು, ಕರೆದ್ಲು, ಅರಮನೆಗೆ ಸೇರಿಕೊಂಡೆ. ನನ್ನ ಕೆಲಸ ಮುಗೀತು ಅಂತ ತಿಳಿದ ದಿನ ನಾನು ಯಾಕೆ ವಾಪಸ್ ಹೋಗಲಿಲ್ಲ? ನನ್ನ ಕೆಲಸ ಅಂತಿಮವಾಗಿ ಮುಗೀತು ಅನ್ನೋ ಅರಿವು ಸರಿಯಾದ ಕಾಲದಲ್ಲಿ ನನಗೆ ಯಾಕೆ ಹುಟ್ಟಲಿಲ್ಲ? ಹೀಗೆ ಒಂದಾದ್ಮೇಲೆ ಒಂದು ನೆನಪಿನ ಕೊಂಡಿಗಳಿಗೆ ಸರಪಳಿಯನ್ನು ಸಿಕ್ಕಿಸ್ತಲೇ ಭೀಷ್ಮರು ಹೊರಡ್ತಾರೆ. ದೀಪ ಆರುವಂತಹ ಸೂಚನೆ ಕಂಡು ಬರುತ್ತೆ. ಹತ್ತಿರದಲ್ಲಿ ಇದ್ದ ಒಂದು ಮೊಗೆಯಿಂದ ಎಣ್ಣೆ ಹಾಕಿ ಬತ್ತಿಯನ್ನು ಮೀಟಿ ಕಿಟ್ಟವನ್ನು ಉದುರಿಸುವಂತಹ ಮನಸ್ಸಾಗತ್ತೆ. ಆದರೆ ಮಲ್ಕೊಂಡು ನಿದ್ದೆ ಮಾಡ್ಬೇಕಾದ್ರೆ ದೀಪ ಯಾಕೆ ಬೇಕು ಅಂತ ಅವ್ರಿಗೆ ಅನಿಸುತ್ತೆ. ಆದರೆ ದೀಪ ಆರಿ ಹೋದ್ಮೇಲೆ ಕೊನೆ ಕ್ಷಣದಲ್ಲಿ ಉರಿದ ಎಣ್ಣೆ ಇಲ್ಲದ ಬತ್ತಿಯ ಕರಕು ವಾಸನೆ ಅವರ ಮೂಗನ್ನು ತುಂಬಿಕೊಳ್ಳುತ್ತೆ. ಹೆಣ ಸುಟ್ಟಂತಹ ಕಪ್ಪು ವಾಸನೆನ ಇದು ಅನಿಸುತ್ತೆ. ಜೊತೆಗೆ ತಮ್ಮ ಮೈಯನ್ನು ಮುಚ್ಕೊಂಡಿರುವಂತಹ ಕಪ್ಪು ಕಂಬಳಿಯ ಅರಿವು ಅವ್ರಿಗಾಗುತ್ತೆ. ಇಡೀ ಗುಡಿಸಲಲ್ಲಿ ತಾವೊಬ್ಬರೇ ಮಲಗಿರುವಂತಹ ನೆನಪು ಆಗುತ್ತೆ. ಈ ಆಶ್ರಮದ ವಿನ್ಯಾಸ ಕತ್ತಲಲ್ಲಿ ತಿಳಿಲಿಲ್ಲ. ಇಂತಹ ಎಷ್ಟು ಗುಡಿಸಲುಗಳಿದೆಯೋ ಗೊತ್ತಿಲ್ಲ, ಒಂದಕ್ಕೊಂದು ಎಷ್ಟು ದೂರದಲ್ಲಿದೆಯೋ ಅದು ಗೊತ್ತಿಲ್ಲ. ನಾನು ಮಲಗಿರೋ ಗುಡಿಸಲು ಒಂಟಿಯಾಗಿ ತುಂಬ ದೂರದಲ್ಲಿದೆಯೋ ಏನೋ. ಇದಕ್ಕಿದ್ದ ಹಾಗೆ ಭೀಷ್ಮರಲ್ಲಿ ಒಂದು ತೆರನಾದ ದಿಗಿಲು ಮೂಡುತ್ತೆ. ಹಸ್ತಿನಾವತಿಯಲ್ಲಿ ಅಷ್ಟು ದೊಡ್ಡ ಭವನದಲ್ಲಿ ಒಬ್ಬನೇ ಇರ್ತಾ ಇರಲಿಲ್ವಾ ಎಷ್ಟೋ ದಿನ? ಯಾವುದೋ ಮೂಲೆಯಲ್ಲಿ ಒಬ್ಬರೋ ಇಬ್ಬರೋ ಆಳುಗಳಿರ್ತಿದ್ರು. ಈ ಭೀಷ್ಮನಿಗೆ ಈ ದಿವಸ ಯಾಕೆ ಕತ್ತಲೆಯ ಭಯ ಬಂದುಬಿಟ್ಟಿದೆ ಅನಿಸುತ್ತೆ. ಮತ್ತೆ ಸ್ವಲ್ಪ ಹೊತ್ತಿಗೆ ಧೈರ್ಯ ತುಂಬಿಕೊಳ್ಳುತ್ತೆ. ಆದರೆ ಆವರಿಸಿದ ಸಾವಿನ ವಾಸನೆ ಅವರನ್ನು ಕಾಡಲಿಕ್ಕೆ ಶುರುವಾಗುತ್ತೆ. ಈ ವಾಸನೆಯ ಮೂಲವನ್ನು ಮೂಸಿ ತಿಳಿಯುವಂತಹ ಕುತೂಹಲ ಮೂಡುತ್ತೆ. ಏನು ಹಾಗಂದ್ರೆ ಅಂತ ತಮ್ಮನ್ನು ತಾವೇ ಕೇಳ್ಕೊಳ್ತಾರೆ. ಸ್ಪಷ್ಟ ಉತ್ತರ ದೊರೆಯೋದಿಲ್ಲ. ಸ್ವಲ್ಪ ಹೊತ್ತಿಗೆ ಸಣ್ಣಗೆ ಚೊಂಪು ಕಾಣಿಸ್ಕೊಳ್ಳುತ್ತೆ. ಜೊತೆಗೇ ಶುಕನ ಚಿತ್ರದ ಕಲ್ಪನೆ ಮೂಡುತ್ತೆ. ಹೇಗಿದ್ದ ಅವನು? ಕಪ್ಪು ಬಣ್ಣದ ಕ್ಷೀಣಕಾಯದ ಅಪ್ಪ, ಅಪ್ಸರ ಜಾತಿಯ ಗರ್ಭ, ಹೇಗಿದ್ನೋ ಗೊತ್ತಿಲ್ಲ. ಆದರೆ ಈ ಚಿತ್ರಕ್ಕೂ ಕುತೂಹಲಕ್ಕೂ ತಕ್ಕ ನೆಲೆಯನ್ನು ಕೊಡಲಿಲ್ಲ. ಒಂದು ದಿನ ಮೊದಲೇ ಬಂದಿದ್ರೆ ಅವನನ್ನು ತಾನು ಸ್ವತಃ ಭೇಟಿ ಆಗಬಹುದಾಗಿತ್ತಲ್ವಾ? ಸಾವು ಸಮೀಪಿಸುವಂತಹ ಅವಸ್ಥೆಯಲ್ಲಿ ಭೇಟಿಯಾಗಿದ್ರೆ ತಾನೇ ಏನು ಪ್ರಯೋಜನ ಇರ್ತಾ ಇತ್ತು? ನಿರಾಹಾರವನ್ನು ಆರಂಭಿಸೋ ಮೊದಲು ಅಥವಾ ಆರಂಭಿಸಿದ ದಿನವೇ ಅವನನ್ನು ಮುಖಾಮುಖಿಯಾಗಿ ತಾನು ಕಾಣಬೇಕಾಗಿತ್ತು ಅನ್ನೋ ಒಂದು ಬಯಕೆ ಭೀಷ್ಮರಲ್ಲಿ ಮೂಡುತ್ತೆ. ಅಷ್ಟೊತ್ತಿಗೆ ಕಣ್ಣು ಎಳ್ಕೊಂಡು ಹೋದಾಗ ಅನಿಸುತ್ತೆ. ಈಗ ನಿದ್ದೆ ಬರುತ್ತೆ ಅನ್ನೋ ಒಂದು ಅರಿವು ಮೂಡುತ್ತೆ. ಜೊತೆಗೆ ಕನಸಿನಲ್ಲಿ ಶುಕನನ್ನು ನಾನು ಕಾಣಬಹುದಾ ಅನ್ನೋ ಒಂದು ಆಸೆನೂ ಅವರಲ್ಲಿ ಮೂಡುತ್ತೆ. ಅವನು ನಿಜವಾಗ್ಲೂ ಕನಸಲ್ಲಿ ಮುಖಾಮುಖಿಯಾಗಿ ಬಂದು ತಾವು ಭಯಪಟ್ಟು ಕನವರಿಸಿ ಕಿರಿಚಿಕೊಂಡ್ರೆ ಅನ್ನೋ ಒಂದು ಆತಂಕನೂ ಅವರಲ್ಲಿ ಮೂಡ್ತಾ ಹೋಗುತ್ತೆ. ಅಷ್ಟರಲ್ಲಿ ನಿಧಾನವಾಗಿ ಎಚ್ಚರಿಕೆ ನಿದ್ದೆ, ಎಚ್ಚರಿಕೆ ನಿದ್ದೆ, ಕೊನೆಗೆ ನಿದ್ದೆಯಲ್ಲಿ ಅವರು ಮುಳುಗಿ ಹೋಗ್ತಾರೆ. ಇನ್ನು ಶಿಷ್ಯರು ಬಲವಂತ ಮಾಡಿ ಅರಳು ಹಾಲು ಬೆಲ್ಲುಗಳನ್ನು ತಿನ್ನಿಸಿದ ಮೇಲೆ ದ್ವೈಪಾಯನರ ಶರೀರದಲ್ಲಿ ಸ್ವಲ್ಪ ಪ್ರಾಣ ಕೂಡ್ಕೊಳ್ಳುತ್ತೆ. ಅವರ ಗುಡಿಸಲಲ್ಲಿ ಜೊಂಡಿನ ಮೊಂದಲಿಗೆ ಹಾಕಿ ಮೇಲೆ ಜಿಂಕೆ ಚರ್ಮವನ್ನು ಹಾಸಿ ತಲೆಗೆ ದಿಂಬಿಟ್ಟು ಮಲಗಿಸಿ ಶಿಷ್ಯರು ಕಂಬಳಿ ಹೊದಿಸಿರ್ತಾರೆ. ಪೈಲ, ವೈಶಂಪಾಯನ, ಜೈಮಿನಿ 3 ಜನವು ಅವ್ರ ಸುತ್ತ ಮೌನವಾಗಿ ಕೂತ್ಕೊಂತಾರೆ. ಹತ್ತಿರವೇ ಕಂಬದ ಮೇಲೆ ಒಂದು ಸಣ್ಣ ದೀಪ ಉರಿತಾ ಇರುತ್ತೆ. ಶುಕನ ಸಾವಿನ ವಿಷಯದಲ್ಲಿ ಆಡೋ ಅಂತಹ ಯಾವ ಹೊಸ ಮಾತನ್ನು ಅವರಲ್ಲಿ ಇರೋದಿಲ್ಲ. ಹಳೆದನ್ನೇ ಮತ್ತೆ ಆಡಿ ಮನಸ್ಸಿಗೆ ಮೇವು ಒದಗಿಸುವಂತಹ ಅಗತ್ಯ ಯಾರಿಗೂ ಇರೋದಿಲ್ಲ. ಶರೀರದ ಉಸಿರು ನಿಂತಿದ್ದು ಇವತ್ತಿನ ದಿವಸ ಮಧ್ಯಾಹ್ನವೇ ಆದರೂ ಕೂಡ ಅವನ ಸಾವಿನ ನಿಶ್ಚಯ ಆಗಿ ಹಲವು ತಿಂಗಳುಗಳೇ ಕಳೆದಿರುತ್ತೆ. ನಿಶ್ಚಯ ಒಳಗೆ ಬಲೀಲಿ ಎಂದಲೇ ಅವನಿಷ್ಟು ದಿನ ತಡೆದಿದ್ನೋ ಅಥವಾ ವಿಚಾರ ಕಾರ್ಯವಾಗುವಷ್ಟು ಶಕ್ತವಾಗೋಕ್ಕೆ ಇಷ್ಟು ದಿನ ಹಿಡ್ಕೊಂಡಿತ್ತೋ ಗೊತ್ತಿಲ್ಲ. ಅಂತೂ ಅವನ ಈ ಜೀವಿಷ ಇಷ್ಟು ದಿನದ ತನಕ ಜೀವನ ದೃಷ್ಟಿಯನ್ನು ಮೆಟ್ಟಿ ನಿಂತಿತ್ತ? ಅವ್ರಿಗೇನು ಗೊತ್ತಾಗೋದಿಲ್ಲ. ಸುಮಂತು ಎಲ್ಲಿ ಅಂತ ದ್ವೈಪಾಯನರು ಕೇಳ್ತಾರೆ.
ಅತಿಥಿ ಭೀಷ್ಮರ ಸತ್ಕಾರದಲ್ಲಿ ಇದ್ದಾನೆ ಅಂತ ಜೈಮಿನಿ ಹೇಳ್ತಾನೆ. ನೀವೆಲ್ಲ ಮಲ್ಕೋ ಹೋಗಿ ಅಂತ ಕೃಷ್ಣ ದ್ವೈಪಾಯನರು ಹೇಳ್ತಾರೆ. ನಿಮ್ಮೊಬ್ಬರನ್ನೇ ಬಿಟ್ಟ ಅಂತ ಶಿಷ್ಯರು ಕೇಳಿದಾಗ ಗುರುಗಳು ಮಾತಾಡೋದಿಲ್ಲ. ಸ್ವಲ್ಪ ಸಮಯದ ನಂತರ ಹೇಳ್ತಾರೆ, ಅವನು ನಿರಾಹಾರವನ್ನು ಆರಂಭಿಸಿದ ದಿನವೇನೆ ನಾನು ಸಿದ್ಧವಾಗಿಬಿಟ್ಟಿದ್ದೆ, ಇವತ್ತಿನ ಹೊಸದಲ್ಲ, ನೀವು ಹೋಗಿ ಅಂತ ಅವ್ರು ಹೇಳ್ತಾರೆ. ಆದರೆ ಅವ್ರು ಯಾರು ಎದ್ದೇಳೋದಿಲ್ಲ. ಗುರುಗಳು ಕಣ್ಣು ಮುಚ್ಕೊಳ್ತಾರೆ, ಅವ್ರಿಗೂ ನಿದ್ದೆ ಬರೋದಿಲ್ಲ. ಒಂಟಿಯಾಗಿರೋ ಬಯಕೆಯಿಂದ ಹೀಗೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು 3 ಜನವು ಅರ್ಥ ಮಾಡ್ಕೊಳ್ತಾರೆ. ಪೈಲ ಕಣ್ಣು ಸನ್ನೆ ಮಾಡ್ತಾನೆ, ಒಬ್ಬೊಬ್ಬರಾಗಿ ಸದ್ದು ಮಾಡದೆ ಎದ್ದು ಹೊರಗೆ ನಡೀತಾರೆ. ಕೊನೆಗೆ ಬಂದ ಜೈಮಿನಿ ಸದ್ದಾಗದ ಹಾಗೆ ಹಲಿಗೆ ಬಾಗಿಲನ್ನು ಹೊರಗಡೆಯಿಂದ ಮುಚ್ಕೊಳ್ತಾನೆ. ಒಳಗಡೆ ಮಲಗಿದ್ದ ದ್ವೈಪಾಯನರು ನಿಧಾನವಾಗಿ ಕಣ್ಣು ತೆರೀತಾರೆ. ಕಂಬದ ಮೇಲೆ ಉರಿತಿದ್ದಂತಹ ದೀಪ ಈಗ ನಿಶ್ಶಬ್ದವಾಗಿ ನಿಶ್ಚಲವಾಗಿ ಉರಿತಾ ಇರುತ್ತೆ. ಚಾವಣಿ, ತಡಿಕೆ, ಗೋಡೆಗಳಲ್ಲೆಲ್ಲ ಕಡೆನೂ ಮೊಬ್ಬು ಬೆಳಕಲ್ಲಿ ಕಾಣಿಸ್ತಾ ಇದ್ದರೂ ಕೂಡ ಕಂಬದ ಕೆಳಗಡೆ ಕತ್ತಲಿರುತ್ತೆ. ಅವರು ಅದನ್ನೇ ನೋಡ್ತಾ ಇರ್ತಾರೆ. ಮನಸ್ಸಿನಲ್ಲಿ ಏನೋ ಒಂದು ವಿಧವಾದಂತಹ ಶೂನ್ಯ ಭಾವ ಇರುತ್ತೆ. ಹೆಚ್ಚು ನೋವು ಇಲ್ಲ, ಸಂಕಟ ಇಲ್ಲ, ಹುಚ್ಚು ಹರಿಯುವ ದುಃಖನೂ ಇಲ್ಲ. ನಿರ್ವೇದ, ದುಃಖದ ಬಿಸಿಗೆ ನಿಶ್ಚೇತನವಾದ, ಸುಖಕ್ಕೆ ಪ್ರತಿಸ್ಪಂದಿಸದ ಭಾವರಾಹಿತ್ಯ ಅವರಲ್ಲಿ ತುಂಬಿಬಿಟ್ಟಿರುತ್ತೆ. ಶುಕ ಹಲವು ವರ್ಷಗಳಿಂದ ಇಂತಹ ಮನಸ್ಥಿತಿಯನ್ನು ಮುಟ್ಟಿದ್ನಾ ಅಂತ ಈಗ ಅವ್ರಿಗನ್ಸುತ್ತೆ. ಉರಿಯುವಂತಹ ದೀಪ, ಅದರಡಿಯಲ್ಲಿ ಕಪ್ಪುಗಟ್ಟಿದ ಕತ್ತಲೆಯನ್ನು ದಿಟ್ಟಿಸಿ ನೋಡ್ತಾ ಬಲಪಕ್ಕಕ್ಕೆ ತಿರ್ಕೊಂಡು ಮಲ್ಕೊಂಡಾಗ ಇದ್ದಕ್ಕಿದ್ದಾಗೆ ಈಗ ತಮ್ಗೆ ಯಾಕೆ ದುಃಖ ಆಗ್ತಾ ಇಲ್ಲ ಅನ್ಸುತ್ತೆ. ನಾನು ಯಾಕೆ ಗಳಗಳ ಅಂತ ಅಳ್ಳಿಲ್ಲ, ಶೋಕ ತಾಳಲಾರ್ದೆ ಓಡಿ ಯಾವುದಾದ್ರೂ ನದಿಗೆ ನಾನು ಯಾಕೆ ಬೀಳಲಿಲ್ಲ, ಎತ್ತರವಾದ ಬೆಟ್ಟವನ್ನು ಹತ್ತಿ ಕೆಳಗೆ ಉರುಳಲಿಲ್ಲ, ದೊಡ್ಡ ದೊಡ್ಡ ಒಣಕೊರಡುಗಳನ್ನು ಪೇರಿಸ್ಕೊಂಡು ಬೆಂಕಿ ಹಚ್ಕೊಂಡು ನಿಗಿ ಉರಿಯವನ್ನು ಕೆಂಡ ಮಾಡಿ ಹೋಗ್ಲಿ, ಹೀಗೆ ಮಾಡಬೇಕು ಅನ್ನೋ ವಿಚಾರ ಕೂಡ ಅರೆಕ್ಷಣ ನನ್ನ ಮನಸ್ಸಲ್ಲಿ ಸುಳಿಲಿಲ್ವಲ್ಲ, ಯಾಕಿರಬಹುದು ಅಂತ ಕೃಷ್ಣ ದ್ವೈಪಾಯನರು ಅಂದ್ಕೊಳ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.